ಅಂತೂ ಇಂತೂ ಭಾರತ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ 2 ಸೇರಿ ತನ್ನ ಫಸ್ಟ್ ವಿಜಯವನ್ನು ದಾಖಲಿಸಿತ್ತು. ನಮಸ್ಕಾರ ಎಲ್ರಿಗೂ, ಸಿದ್ಧನಾಥ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಐರ್ಲೆಂಡ್ ಮೇಲೆ ಮತ್ತು ಇಂಗ್ಲೆಂಡ್ ಮೇಲೆ T20ಯಲ್ಲಿ ದೊಡ್ಡ ಚೊಂಬೇಶ್ವರ ಆಗಿದ್ದಂತಹ ಭಾರತ ತಂಡ ನಿನ್ನೆ ನಡೆದಂತಹ ಫಸ್ಟ್ ODI, ಇಂಗ್ಲೆಂಡ್ ಅಗೇನ್ಸ್ಟ್ ಫಸ್ಟ್ ODI ಎಡ್ಜ್ ಬ್ಯಾಸ್ಟನ್ನಲ್ಲಿ ಅಂತೂ ಇಂತೂ ವಿನ್ ಆದರು. ಒದ್ದಾಡಿ ವಿನ್ ಆಗಲಿಲ್ಲ. ಏನೋ T20ಯಲ್ಲಿ ನಮ್ಮದೇನು ಪರ್ಫಾರ್ಮೆನ್ಸ್ ಏನಿತ್ತು ಅದರದ್ದು ಲಿಟ್ರಲಿ ಡೆಡ್ ಆಪೋಸಿಟ್ ಪರ್ಫಾರ್ಮೆನ್ಸ್ ಬಂತು. ಭಾರಿ ಚಂದದ ಕ್ರಿಕೆಟ್ ಆಡಿದರು. ಆ್ಯಂಡ್ ಯಾರ ಮೇಲೆಲ್ಲ ಎದ್ವಾ ತದ್ವಾ ಪ್ರೆಷರ್ ಇತ್ತು, ಅವರೆಲ್ಲರೂ ಕೂಡ ಚಂದ ಮಾಡಿ ಆಡಿದ್ದು. ನನಗೆ ಒಂಥರ ಶಾಕಿಂಗ್, ಇದು ಹೇಗೆ ಅಂತ. ನಿನ್ನೆ ಭಾರತ ಇಂಗ್ಲೆಂಡನ್ನು 6 ವಿಕೆಟ್ಗಳಿಂದ ಭರ್ಜರಿಯಾಗಿ ಸೋಲಿಸಿತ್ತು, ಅಥವಾ ಹೀನಾಯವಾಗಿ ಇಂಗ್ಲೆಂಡನ್ನು ಸೋಲಿಸಿತ್ತು. ನಾವು ಭರ್ಜರಿಯಾಗಿ ಗೆದ್ದಿದ್ದೇವೆ. ಅಕ್ಷರ್ ಪಟೇಲ್ ಮ್ಯಾನ್ ಆಫ್ ದ ಮ್ಯಾಚ್ ಆದದ್ದು, ಏನು ಸುಂದರ್ ಅವರು ಒಂದು ನಾಟ್ ಔಟ್ 50 ಹೊಡೆದದ್ದು, ಪ್ರಸಿದ್ಧ ಕೃಷ್ಣ ಅವರು ಒಂದೇ ಓವರಲ್ಲಿ 2 ವಿಕೆಟ್ ಎಲ್ಲ ತೆಗೆದದ್ದು. ಸೊ ಇದೆಲ್ಲ ಬಿಗ್ ಪ್ಲಸ್ ಪಾಯಿಂಟ್ ಭಾರತದ ಒಂದು ಬೌಲಿಂಗ್ ಪ್ರದರ್ಶನ ಅಥವಾ ಬ್ಯಾಟಿಂಗ್ ಅಂತ ನೋಡಿದಾಗ ಇದೆಲ್ಲ ಬಿಗ್ ಪ್ಲಸ್. ಗಿಲ್ ಅವರು ವಾಪಸ್ ಬಂದದ್ದು. ಇವಾಗ ನೋಡಿ, ODI ಅಂತಂದ ಕೂಡಲೇ ಎಲ್ಲ ಸೀನಿಯರ್ಸ್ ಪ್ಲೇಯರ್ಸ್ ವಾಪಸ್ ಬಂದರು. ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು, KL ರಾಹುಲ್ ಅವರು, ಗಿಲ್ ಅವರು ಬಂದರು. ಸೊ ಬುಮ್ರಾ ಅವರು ಬಂದರು. ಸೊ ಆಬ್ವಿಯಸ್ಲಿ ನಿಮಗೆ T20 ತಂಡ ಮತ್ತು ODI ತಂಡವನ್ನು ನೋಡಿದಾಗ ODI ತಂಡ ಇದು ಸ್ವಲ್ಪ ಬ್ಯಾಲೆನ್ಸ್ಡ್ ಅಂತ ಅನ್ನಿಸ್ತಾ ಉಂಟು ಅಂತ ಖಂಡಿತವಾಗಿ ಅನಿಸಿತು. ನಿನ್ನೆ ಪ್ಲೇಯಿಂಗ್ 11 ನೋಡಿದಾಗ ಹರ್ಷದೀಪ್ ಸಿಂಗ್ ಅವರ ಬದಲು ಪ್ರಸಿದ್ಧ ಕೃಷ್ಣ ಅವ್ರನ್ನ ಆಪ್ಟ್ ಮಾಡಿದಾಗ ಆ್ಯಂಡ್ ಕುಲ್ದೀಪ್ ಯಾದವ್ ಅವರ ಬದಲು ಸುಂದರ್ ಅವ್ರನ್ನ ಆಪ್ಟ್ ಮಾಡಿದಾಗ ನನಗೆ ಮತ್ತೆ ಪುನಃ ಅನಿಸ್ತು, ಇದು ಎಂತ ಮಾರ್ರೆ, ಇದು ಹೇಗೆ ಇದು ಹಾಗಾದ್ರೆ ಕುಲ್ದೀಪ್ ಯಾದವ್ ಅವರು ಬೆಟರ್ ಬೌಲರ್ ಅಲ್ವಾ, ಇದು ಹೇಗೆ ಅಂತ ಅನಿಸಿತು. ಬಟ್ ಅವರು ಪರ್ಫಾರ್ಮ್ ಮಾಡಿದಾಗ ಆಗ ನಾವು ಬಾಯಿ ಮುಚ್ಕೊಳ್ಳೇಬೇಕು. ಪರ್ಫಾರ್ಮ್ ಮಾಡಿದ್ದೇನಲ್ಲ ಮಾರ್ರೆ ಅಂತ ಅವರು ಆ ಥರ ಹೇಳಿದಾಗ ನಾವು ಓಕೆ, ಐಮ್ ಸಾರಿ, ಯು ಆರ್ ರೈಟ್ ಅಂತ ಅನಿಸಿದಂತ ಹೋದಿ. ಯಾಕಂತಂದರೆ ನಿನ್ನೆ 61 ರನ್ಗೆ 0 ವಿಕೆಟ್. ಇಂಗ್ಲೆಂಡ್ ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಡ್ಜ್ ಬ್ಯಾಸ್ಟನ್ನಲ್ಲಿ. ಟಾಸ್ ವಿನ್ ಆಗಿ ಅವ್ರು ಹೇಳಿದ್ದು ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ. 61ಕ್ಕೆ 0 ಇದ್ದಾಗ ನಾನು ಅಂದ್ಕೊಂಡೆ, ಇದು ಈ ಮ್ಯಾಚಲ್ಲಿ ಗಡಿ ಹೋಯಿತು. ಯಾಕಂತಂದರೆ ಫಸ್ಟ್ ಬುಮ್ರಾ ಮತ್ತು ಪ್ರಸಿದ್ಧ ಕೃಷ್ಣ ಅವರ ಏನು ಫಸ್ಟ್ ಒಂದು 7 ಓವರ್ ರನ್ನೇ ಇರಲಿಲ್ಲ, ಒದ್ದಾಡಿಕೊಂಡಿದ್ದು. 7 ಓವರಿಗೇನೆ 20 ರನ್ ಆಗಿತ್ತು ಇಂಗ್ಲೆಂಡಿದ್ದು. ಭಾರಿ ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾರಲ್ಲ ಭಾರತ ಅಂತ ಅಂದ್ಕೊಂಡದ್ದು. ಯಾವಾಗ ಏನು ಗುರ್ನೀತ್ ಅವರ ಓವರಲ್ಲಿ 17 ರನ್ ಬಂತು, ಆಗ ಅಂದ್ಕೊಂಡೆ ಇದು ಯಾಕೋ ಗುರ್ನೀತ್ ಅಂತ ಅಂದಲ್ಲ, ಗುರ್ನೂರ್ ಅವರ ಓವರಲ್ಲಿ 17 ರನ್ ಬಂತು. ಆವಾಗ ಅಂದ್ಕೊಂಡೆ ಇದು ಲಗಡಿ ಹೋಯ್ತಂತ. ಫಸ್ಟ್ ಓವರಲ್ಲಿ 17 ರನ್ ಬಿಟ್ಟು ಕೊಟ್ಟರು. ಆ್ಯಂಡ್ 61 ಆದರೂ ಸಹ ವಿಕೆಟ್ ಹೋಗಲಿಲ್ಲ. ಬಟ್ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ನೆಕ್ಸ್ಟ್ 19 ರನ್ನಲ್ಲಿ 5 ವಿಕೆಟ್ ಡಮಾರ್. 61ಕ್ಕೆ 0 ಇದ್ದದ್ದು 80 ರನ್ನಿಗೆ 5 ವಿಕೆಟ್ ಹೋಗಿದೆ. ಎಲ್ಲ ಬಂದವರೆಲ್ಲ ಬಂದ ಪುಟ್ಟ ಮಾಡ್ತಾ ಇದ್ದಾರೆ. ಇವ್ರು 100 ರನ್ ಸಹ ಹೊಡೆಯೋದಿಲ್ಲ ಅಥವಾ 150 ಸಹ ಹೊಡೆಯೋದಿಲ್ಲ ಅಂತ ಅಂದ್ಕೊಂಡದು. ಬಟ್ ಅಟ್ ದ ಎಂಡ್ ಇಂಗ್ಲೆಂಡ್ ಹೊಡೆದದ್ದು 258. ಯಾಕಂತಂದರೆ ನನಗೆ ಕ್ರಿಕೆಟ್ನು ಯಾವಾಗಿಂದ ಕ್ರಿಕೆಟ್ ನೋಡ್ತಾ ಇದ್ದೇನೋ ಆವಾಗಿಂದಲೂ, ಅಂದರೆ ಕುಂಬ್ಳೆ ಇಂದಲೂ ಕೂಡ ಭಾರತ ಫಸ್ಟ್ 5-6 ವಿಕೆಟ್ ಬೇಗ ತೆಗೆದ್ರೆ ಅವರನ್ನು ಒಪೋನೆಂಟನ್ನು ಬೇಗ ಆಲ್ಔಟ್ ಮಾಡೋದಿಲ್ಲ ಅಂತ ಅರ್ಥ. ಈ 5 ಅಥವಾ 6 ವಿಕೆಟ್ ಯಾವಾಗ ಬೇಗ ತೆಗಿತಾರೋ ಅದಾದಮೇಲೆ ಒಂದು ಒದ್ದಾಡ್ತಾರೆ ನಮ್ಮ ಬೌಲರ್ಸು ವಿಕೆಟ್ ತೆಗಿಲಿಕ್ಕೆ. ನಿನ್ನೆ ಅದದು ಹಾಗೆ 107ಕ್ಕೇನೋ 6 ವಿಕೆಟ್ ಹೋಗಿದೆ, 117ಕ್ಕೆ 6 ವಿಕೆಟ್ ಹೋಗಿದೆ ಇಂಗ್ಲೆಂಡಿದು. ಅದಾದಮೇಲೆ ಡಾಸನ್ ಮತ್ತು ರೂಟ್ ಸೇರಿಕೊಂಡು, ಡಾಸನ್ ಅವರು ಈ ಥರ ಆಡ್ತಾರೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. 68 ರನ್ಸ್ ಡಾಸನ್ ಅವರು. ಹಾಗೆ ಜೋ ರೂಟ್ ಅವರು ನಾಟ್ ಔಟ್ ಆಗಿ 76. ಡಾಸನ್ ಅವರದು ಐ ಥಿಂಕ್ ನಿನ್ನೆಯ ಮ್ಯಾಚ್ಗಿಂತ ಮುಂಚೆ ODIಯಲ್ಲಿ ಹೈಯೆಸ್ಟ್ ರನ್ 28 ಆ ಥರ ಏನೇ ಇತ್ತು. ಅವ್ರ ರೀತಿ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅಷ್ಟು ಹೊಡಿತಾರೆ ಅಂತ. ಅವರು 68 ರನ್ ನೋಡಿದಾಗ ಆ್ಯಂಡ್ ಅವರು ಮತ್ತು ರೂಟ್ ಅವ್ರದ್ದು ಪಾರ್ಟ್ನರ್ಶಿಪ್, ಅಷ್ಟು ದೊಡ್ಡ ಪಾರ್ಟ್ನರ್ಶಿಪ್ ಬಂದಾಗ 121 ರನ್ ಪಾರ್ಟ್ನರ್ಶಿಪ್ ಬಂದಾಗ ಇದು ಎಂತ ಅಂತ ಅನಿಸಿತು. ಬಟ್ ಯಾವಾಗ ಡಾಸನ್ ಅವರು ಔಟ್ ಆದರು, ಅಕ್ಷರ್ ಪಟೇಲ್ ಅವರ ವಿಕೆಟ್ ತೆಗೆದ್ರು, ನೆಕ್ಸ್ಟ್ ರಪ್ ಅಂತ ವಿಕೆಟ್ ಹೋಯಿತು. 258ಕ್ಕೆ ಆಲ್ಔಟ್ ಆದರು. ಅಕ್ಷರ್ ಪಟೇಲ್ ಅವರು 4 ವಿಕೆಟ್ ತೆಗೆದ್ರು. ಏನು ಬುಮ್ರಾ ಅವರು 1 ವಿಕೆಟ್, ಪ್ರಸಿದ್ಧ ಕೃಷ್ಣ ಅವರು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು, ಮತ್ತು ಗುರ್ನೂರ್ ಬ್ರಾರ್ ಕೂಡ ಹಾಗೆ 2 ವಿಕೆಟ್ ತೆಗೆದ್ರು. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಏನು T20 ಕ್ರಿಕೆಟಲ್ಲಿ ನಾವು ಹೇಳ್ತಿದ್ದೇವಲ್ಲ, ಅಣ್ಣ ಎಂತ ಫಾರ್ಮಲ್ಲೇ ಇಲ್ಲ 2024 T20 ವರ್ಲ್ಡ್ ಕಪ್ ಫೈನಲ್ ನಂತರ ಅಣ್ಣ ಸುದ್ದಿಯೇ ಇಲ್ಲ. ಅದನ್ನು ಕೇಳಿಕೊಂಡ್ರು ಅಂತ ಅನ್ನಿಸ್ತದೆ. ಇಲ್ಲಿಯೋ ನಮ್ಮ ವೀಡಿಯೋವನ್ನು ಏನೋ ಸ್ವಲ್ಪ ಯಾರತ್ತಾರು ಅರ್ಥ ಮಾಡಿಸ್ಕೊಂಡಿದ್ದಾರೆ ಅಂತ, ಕ್ಯಾ ಬೋಲ್ ರಹೆ ಅಂತ ಅಂದ್ಕೊಂಡು. ಸೊ ನಿನ್ನೆ ರೊಚ್ಚಿಗೆದ್ದು ಪರ್ಫಾರ್ಮೆನ್ಸು, ಸ್ವಲ್ಪ ರನ್ ಹೊಡಿಸ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ 4 ವಿಕೆಟ್ ತೆಗೆದ್ರು. ಆ್ಯಂಡ್ ನಮ್ಮ ಚೇಸ್ ಸ್ಟಾರ್ಟ್ ಆದಾಗ ನೋಡಿ, ಗಿಲ್ ಅವರು ODI ಕ್ರಿಕೆಟಲ್ಲಿ 2026ರಲ್ಲಿ 6 ಮ್ಯಾಚಲ್ಲಿ ಅವರ ಆ್ಯಾವ್ರೇಜ್ ಈಸ್ 115.
ಕ್ರೇಜಿ ಆವ್ರೇಜ್. ಆ್ಯಂಡ್ ನಾನು ಗಿಲ್ ಪರವೇ, ನಾನು ನಿಮ್ಗೆಲ್ರಿಗೂ ಸಿಗುತ್ತೇನೆ ಗಿಲ್ ಅಂದರೆ ನಮ್ಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ. ಆ್ಯಂಡ್ IPL ಅಲ್ಲೂ ಅದೇ ಪರ್ಫಾರ್ಮೆನ್ಸ್ ಇತ್ತು. IPL ಮುಗಿದ್ಮೇಲೆ ಏನು ಅಫ್ಘಾನಿಸ್ತಾನ್ ಮೇಲೆ ಒಂದು ಟೆಸ್ಟ್ ಮ್ಯಾಚ್ ಇತ್ತು, ಅಲ್ಲಿ 100 ಹೊಡೆದಿದ್ದಾರೆ. ಅದಾದಮೇಲೆ ODI ಸೀರೀಸಲ್ಲಿ ಕೂಡ ಚಿಂದಿ ಚಿತ್ರಾನ ಪರ್ಫಾರ್ಮೆನ್ಸ್ ಇತ್ತು ಗಿಲ್ ಅವ್ರದ್ದು. ಐ ಥಿಂಕ್ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದರು. ಈಗ ಇಂಗ್ಲೆಂಡಲ್ಲಿ ಫಸ್ಟ್ ODI ನಿನ್ನೆ ಗಿಲ್ ಆಡಿದಂಥ ಆಟವು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅವರಿದು. ಬಟ್ ಅವರಿಗೆ ಕ್ರ್ಯಾಂಪ್ಸ್ ಬಂದು ಅವರು ರಿಟೈರ್ಡ್ ಹರ್ಟ್ ಆಗಿ ಹೊರಗಡೆ ಹೋದ್ರು, ಇಲ್ಲಾಂದ್ರೆ ಪಕ್ಕ 100 ಹೊಡಿತಿದ್ರು. 80 ನಾಟ್ ಔಟ್ ಅಂತಲೇ ಇಟ್ಕೊಳ್ಳಿ, ರಿಟೈರ್ಡ್ ಹರ್ಟ್, ಬಟ್ ಅವ್ರು ಔಟ್ ಆಗಲಿಲ್ಲ 75 ಬಾಲಿಗೆ. ಆ ಪಿಚ್ಚಲ್ಲಿ ಬ್ಯಾಟಿಂಗಿಗೆ ಅಷ್ಟೇನು ಯೋಗ್ಯವಲ್ಲದ ಪಿಚ್ಚಲ್ಲಿ 75 ಬಾಲಿಗೆ 80, 11 4, 1 6, ಫ್ಯಾಂಟಾಸ್ಟಿಕ್. ರೋಹಿತ್ ಶರ್ಮಾ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಆ್ಯಂಡ್ ಆಫ್ಟರ್ ಒಂದು 7-8 ಮ್ಯಾಚ್ ನಂತರ ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು, 5 ರನ್ನಿಗೆ ಔಟ್ ಆದರು. ಆ 2 ವಿಕೆಟ್ ಪಟಾರ್ ಅಂತ ಹೋದಾಗ ಒಂಚೂರು ಟೆನ್ಷನ್ ಆಗಿದ್ದಂತ ಹೋದು, ಇದೇನು ಚೇಸ್ ಆಗ್ತದ ಇಲ್ವೋ ಅಂತ. ಬಟ್ ಏನು ಗಿಲ್ ಅವ್ರ ಜೊತೆ ಆ ಒಂದು ಕ್ಷಣದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸೇರಿ ಅದು ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಅಂತ ಅನಿಸಿತ್ತು. ಕೆಲವರೆಡು ಎಂಥ ಸ್ಲೋ ಮಾರೆ ಅಂತ. ಬಟ್ ಆ ಕ್ಷಣಕ್ಕೆ ಸ್ವಲ್ಪ ನಿಧಾನ ಆಟ ಬೇಕಿತ್ತು. 53 ಬಾಲಿಗೆ 35 ರನ್ ಹೊಡೆದು ಒಂದು ವಿಚಿತ್ರವಾಗಿ ರನ್ಔಟ್ ಆದರು. ಅವ್ರು ರನ್ಔಟ್ ಆದದ್ದು ನೋಡಬೇಕು. ನಾನ್ ಸ್ಟ್ರೈಕರ್ ಎಂಡಿಂದ ಸ್ಟ್ರೈಕರ್ ಎಂಡಿಗೆ ಓಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಅವರು, ಹೀಗೆ ಹೋಗ್ತಾ ಇದ್ದಾರೆ. ಮತ್ತು ಅಂತ ಆ ಕಡೆ ಬಾಲ್ ನೋಡಿಕೊಂಡು ಸೈಡ್ ಹೋಗ್ತಾ ಇದ್ದಾರೆ. 3 ವಿಕೆಟನ್ನು ಫೀಲ್ಡರ್ಗೆ ತೋರಿಸ್ತಾ ಇದ್ದಾರೆ, ಇಲ್ಲಿ ವಿಕೆಟ್ ಉಂಟು ಹೊಡಿ, ನಾನು ಸೈಡ್ ಹೋಗ್ತಾ ಇದ್ದೇನೆ, ತೋರಿಸ್ತಾ ಇದ್ದೇನೆ, ಹೊಡಿ ಅಂತ. ಯಾಕೆ ಆ ಥರ ಓಡಿದ್ರು? ಫೂಲಿಶ್ ರನ್ ಅಂತ ಅನಿಸಿತು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈವನ್ ಶ್ರೇಯಸ್ ಅಯ್ಯರ್ ಅವರಿಗೆ ಸೈಕ್ ಆಗಿರ್ತದೆ, ಡೈರೆಕ್ಟ್ ಹಿಟ್ ಆಗಿ ಔಟ್ ಆದಾಗ ನಾನು ಎಂತ ಮಾಡಿದೆ ಮಾರ್ರೆ ಅಂತ ರನ್ಔಟ್ ಆದರು. ಆ್ಯಂಡ್ ಗಿಲ್ ರಿಟೈರ್ಡ್ ಹರ್ಟ್ ಆದಾಗ, ಆ್ಯಂಡ್ ಏನು KL ರಾಹುಲ್ ಅವರು 1 ರನ್ನಿಗೆ ಕ್ಲೀನ್ ಬೋಲ್ಡ್ ಆದಾಗ ಆಗ ಟೆನ್ಷನ್ ಆದದಂತ. ಹೌದು, ಫಸ್ಟ್ ಆಫ್ ಆಲ್ ಸುಂದರ್ ಅವ್ರನ್ನ KL ರಾಹುಲ್ ಅವರಕ್ಕಿಂತ ಮುಂಚೆ ಕಳಿಸಿದಾಗ ನಮಗೆಲ್ಲ ಇದಾಯ್ತು, ಎಂತ ಹಾಗಾದರೆ ಸುಂದರ್ ಅವರು ಬೆಟರ್ ಬ್ಯಾಟ್ಸ್ಮನ್ನ KL ರಾಹುಲ್ ಅವರಕ್ಕಿಂತ, ಯಾಕೆ ಹೀಗೆ ಮಾಡ್ತಿದ್ದಾರೆ ಗಂಭೀರ್ ಅವರು ಅಂತ. ಆ್ಯಂಡ್ KL ರಾಹುಲ್ ಅವರಿಗೆ ಅವಕಾಶ ಸಿಕ್ಕಾಗ 1 ರನ್ನಿಗೆ ಅವರು ಬೋಲ್ಡ್ ಆದಾಗ ಅಕ್ಷರ್ ಪಟೇಲ್ ಮತ್ತು ಸುಂದರ್ ಬ್ಯಾಟಿಂಗ್ ಮಾಡಲಿಕ್ಕೆ ಇದ್ದದ್ದು ಭಯಂಕರ. ಅಂದರೆ ಏನು ಹೇಳೋದು, ಟೆನ್ಷನ್ ಸಿಚುವೇಶನ್. ಆಲ್ರೆಡಿ ಗಿಲ್ ಅವರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ, ಶಿವಮ್ ದುಬೆ ಅವರು ಮಾತ್ರ ಇನ್ನು ಬ್ಯಾಟಿಂಗಿಗೆ ಇರೋದು. ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುವಂಥ ಆಟಗಾರರು. ಸುಂದರ್ ಎಲ್ಲ ಕಡೆಯಿಂದ ಲೆಫ್ಟ್ ರೈಟ್ ಸೆಂಟರಲ್ಲಿ ಎಲ್ಲ ಕಡೆಯಿಂದ ರೋಸ್ಟ್ ಟ್ರಾಲ್ ಆಗ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ಅವರು ಫಾರ್ಮ್ ಕಂಡು ಎಷ್ಟೋ ಸಮಯ ಆಗಿದೆ, 4 ವಿಕೆಟ್ ತೆಗೆದಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಇವರೇನಾದ್ರು ವಿನ್ ಮಾಡಿಸ್ತಾರಾ ಅನ್ನುವಂಥ ಅನುಮಾನ ಎಲ್ಲವೂ ಇತ್ತು. ಅನುಮಾನ ಏನಾದ್ರು ನಿಜ ಆದರೆ ಮತ್ತು ಅವರಿಗೆ ಅವಮಾನ ಆಗ್ತದೆ. ಹಾಗೆ ಆಗದಾಗೆ ನೋಡಿಕೊಂಡ್ರು. ಇಬ್ಬರು ಕೂಡ ಸೂಪರ್ ಬ್ಯಾಟಿಂಗ್, ಎಸ್ಪೆಷಲಿ ಅಕ್ಷರ್ ಪಟೇಲ್ ಫಸ್ಟ್ 13-14 ಬಾಲ್ ನಿಧಾನ ಆಡ್ತಿದ್ದಾಗ ಇದು ಪ್ರೆಷರ್ ಮಾರ, ಈಗ ವಿಕೆಟ್ ಒಪ್ಪಿಸ್ತಾರೆ ಅಂತ. ಬಟ್ ಓ ಮೈ ಗಾಡ್, 52 ಬಾಲಿಗೆ 57 ನಾಟ್ ಔಟ್. ಆ್ಯಂಡ್ ಸುಂದರ್ ಅವರು ಮತ್ತು ಲಾಸ್ಟ್ ಒಂದು 15 ರನ್ ಬೇಕು ಅಂತಿದ್ದಾಗ ಅವರಿಗೆ ಸಹ 50, ನಂದು ಫಸ್ಟ್ 50 ಆಗುವಂಥ ಚಾನ್ಸ್ ಉಂಟಂತ ಗೊತ್ತಾದ ಕೂಡಲೇ 2 4 1 6 ಎಲ್ಲ ಹೊಡೆದು ಅವರು 63 ಬಾಲಿಗೆ 52 ನಾಟ್ ಔಟ್. ಇವರಿಬ್ಬರು ಕೂಡ ನೆಕ್ಸ್ಟ್ 5ನೇ ವಿಕೆಟ್ ಬೀಳದಾಗಿ ನೋಡಿಕೊಂಡ್ರು. 102 ರನ್ಗಳ ಪಾರ್ಟ್ನರ್ಶಿಪ್, ಫ್ಯಾಂಟಾಸ್ಟಿಕ್. ಅವ್ರಿಗೆ ಇಷ್ಟು ಲೀಲಾಜಾಲವಾಗಿ ಇವರಿಬ್ಬರು ಬ್ಯಾಟಿಂಗ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. 105 ಬಾಲಿಗೆ 102 ಪಾರ್ಟ್ನರ್ಶಿಪ್. ಆ್ಯಂಡ್ ಈವನ್ ಶ್ರೇಯಸ್ ಅಯ್ಯರ್ ಮತ್ತು ಗಿಲ್ ಅವರಿದು ಕೂಡ 101 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಸೊ ಭಾರತ ಅಟ್ ದ ಎಂಡ್ 45.2 ಓವರ್ಸಲ್ಲಿ 262 ರನ್ ಚಚ್ಚಿ ಇದೊಂಥರ ಆರಾಮದಾಯಕ ವಿಕ್ಟ್ರಿ ಅಂತವೇ ಅನ್ನಿಸಿತ್ತು. ಅಂತೂ ಇಂತೂ ಈ ಟೂರಲ್ಲಿ ಫಸ್ಟ್ ಒಂದು ವಿಕ್ಟ್ರಿ ಸಿಕ್ಕಿದ್ದು ಭಾರತಕ್ಕೆ. ಇನ್ನು 2 ಮ್ಯಾಚ್ ಉಂಟು, 2 ಮ್ಯಾಚ್ ಕೂಡ ವಿನ್ ಆಗಿ ವೈಟ್ ವಾಶ್ ಮಾಡಿಸಿಕೊಂಡಾಗಿದೆ T20 ಸೀರೀಸಲ್ಲೆಲ್ಲ. ಈಗ ODIಯಲ್ಲಿ ವೈಟ್ ವಾಶ್ ಮಾಡಿಸಿ ಆ್ಯಂಡ್ 2027 ವರ್ಲ್ಡ್ ಕಪ್ಗೆ ಇಂಥ ಜಯಗಳು ತುಂಬ ಅತ್ಯವಶ್ಯಕ. ಕೋರ್ ಟೀಮ್ ಈಗ ಬಿಲ್ಡ್ ಮಾಡಲೇಬೇಕು, ಇನ್ನು ಎಕ್ಸ್ಪರಿಮೆಂಟಿಗೆ ಜಾಗ ಇಲ್ಲ. ಸುಂದರ್ ಅವರು ಬ್ಯಾಟ್ಸ್ಮನ್ ಕ್ಲಿಕ್ ಆಗಿದ್ದು ಖುಷಿ ಆಯಿತು. ಭಾರತ ಹಾಗಾದರೆ ತುಂಬ ಬ್ಯಾಟಿಂಗ್ ಆಪ್ಷನನ್ನು ಇಟ್ಕೊಂಡೇ ODI ವರ್ಲ್ಡ್ ಕಪ್ಪಿಗೆ ಹೋಗ್ತದೆ ಅಂತಂದರೆ ಸರಿ, ODI ವರ್ಲ್ಡ್ ಕಪ್ಗೆ 3 ಆಲ್ರೌಂಡರ್ಸನ್ನು ಇಟ್ಕೊಂಡೇ ಹೋಗುವ. ಅಕ್ಷರ್ ಪಟೇಲ್ ಅವರು ಇದ್ದೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ ಪ್ಲೇಯಿಂಗ್ 11ಅಲ್ಲಿ. ಹಾರ್ದಿಕ್ ಪಾಂಡ್ಯ ಅವರು ಬಂದ ಮೇಲೆ ಆವಾಗ ದೂಬೆ ಅವರಿಗೆ ಚಾನ್ಸ್ ಏನು ಸಿಗೋದಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಅವರು ಇರ್ತಾರಾ ಇನ್ನೊಂದು ಆಲ್ರೌಂಡರ್ ಆಗಿ, ಆಲ್ರೌಂಡರ್ ಆಗಿ, ಅಥವಾ ಸುಂದರ್ ಅವರು ಇರ್ತಾರ ಗೊತ್ತಿಲ್ಲ. ಆ್ಯಂಡ್ ನೋಡುವ, ಎಲ್ಲರ್ಥ ಚೆನ್ನ ಮಾಡಿ ಆಡಿದರೆ ನಮಗೆ ಏನು ಅಭ್ಯಂತರ ಏನು ಇಲ್ಲಪ್ಪ. ಸೊ ಇದೇ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸ್ ಬರಲಿ. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಾಗ ಶ್ರೇಯಸ್ ಅಯ್ಯರ್ ಅವರಿಗೆ ಸೈಕ್ ಆಗಿರ್ಬೋದು.
T20 ಸೀರೀಸಲ್ಲಿ ನಾನು ಕ್ಯಾಪ್ಟನ್ ಆದಾಗ ಏನು ಆಡಲಿಲ್ಲ. ಈಗ ಗಿಲ್ ಬಂದ ಕೂಡಲೇ ಓಡಿ ಹೇಳಿ ಏನು ಪರ್ಫಾರ್ಮೆನ್ಸ್ ಮಾರ್ರೆ ಅಂತ. ಐ ಫೀಲ್ ಬ್ಯಾಡ್ ಫಾರ್ ಶ್ರೇಯಸ್ ಅಯ್ಯರ್. ಯಾಕಂತಂದರೆ ಸುಂದರ್ ಮತ್ತು ಇವರೆಲ್ಲ ಯಾರು ಅಕ್ಷರ್ ಪಟೇಲ್ ಎಲ್ಲ T20 ಎಂಥದ್ದು ಆಡಲಿಲ್ಲ. ಆ್ಯಂಡ್ ಈವನ್ ಪ್ರಸಿದ್ಧ ಕೃಷ್ಣ ಅವ್ರದ್ದು ಕೂಡ ಅಂಥದ್ದೇನು ಪರ್ಫಾರ್ಮೆನ್ಸ್ ಇರಲಿಲ್ಲ. ಈಗ ಅವರೆಲ್ಲ ಚೆಂದ ಮಾಡಿ ಆಡುವಾಗ ಶ್ರೇಯಸ್ ಅಯ್ಯರ್ ಅವರಿಗೆ ಡ್ಯಾಶ್ ಮಕ್ಕಳ ಇದು T20 ಹೀಗೆ ಆಡಲಿಕ್ಕೆ ಏನಾಗಿತ್ತು ಅಂತ ಅನಿಸ್ಬೋದು. ಬಟ್ ಎನಿವೇಸ್ ಭಾರತ ಅಂತೂ ಇಂತೂ ಜಯ ಸಿಕ್ಕಿರುತ್ತೆ. ಆ್ಯಂಡ್ ಎಡ್ಜ್ಬಾಸ್ಟನ್ನಲ್ಲಿ 2015 ನಂತರ ಒಂದೇ ಒಂದು ಮ್ಯಾಚನ್ನು ಇಂಗ್ಲೆಂಡ್ ಸೋತಿರಲಿಲ್ಲ. 2014 ಸೋತಿದ್ರು ಇಂಡಿಯಾ ಅಗೇನ್ಸ್ಟೇ. ಅದಾದ ಮೇಲೆ ಆಲ್ಮೋಸ್ಟ್ ಒಂದು 11 ವರ್ಷ ಸೋತೇ ಇರಲಿಲ್ಲ. ಈಗ ಮತ್ತೆ ಪುನಃ ಇಂಡಿಯಾ ಅಗೇನ್ಸ್ಟೇ ಸೋಲು ಕಾಣುವ ಹಾಗೆ ಆಯಿತು. ಆ್ಯಂಡ್ ಎಡ್ಜ್ಬಾಸ್ಟನ್ ಅಂತ ಕೂಡಲೇ ಗಿಲ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಫಾರ್ಮ್, ಟೆಸ್ಟಲ್ಲಿ ಸಹ ಚಚ್ಚಿದ್ರು 100 ಎಲ್ಲ. ಸೊ ಸೂಪರ್ ಹ್ಯಾಪಿ ಫಾರ್ ಟೀಮ್ ಇಂಡಿಯಾ. ಗಿಲ್ ಫ್ಯಾಂಟಾಸ್ಟಿಕ್, ಅಕ್ಷರ್ ಪಟೇಲ್ ಸುಂದರ ಸರಿಯಾಗಿದೆ ಬರುವ. ನಮಸ್ಕಾರ.